ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತಿನ ವಿಡಿಯೋದಲ್ಲಿ ಟ್ರೆಂಡಿಂಗಲ್ಲಿರುವಂಥ ಸ್ಮಾಲ್ ಜುಮ್ಕ ಡಿಸೈನ್ನ ತೋರಿಸ್ತೀನಿ. ಹಾಗೆ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಜುಮ್ಕ ಹಾಗೆ ಮೇಲ್ಗಡೆ ಓಲೆ ಥರ ಬರುತ್ತಲ್ಲ ಆ ಡಿಸೈನ್ನ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನಾನು ಸಿಂಪಲ್ ಹಾಗೆ ಈಸಿಯಾಗಿ ಬಿಗಿನರ್ಸು ಕೂಡ ಕೌಂಟಿಂಗ್ಸಲ್ಲಿ ಯಾವ ರೀತಿಯಾಗಿ ಜುಮ್ಕ ಡಿಸೈನ್ನ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ 7 ಎಳೆ ದಾರನ ತಗೊಂಡಿದ್ದೀನಿ. ನೀವು ಸೀರೆಯ ಕಲರ್ ಕಾಂಬಿನೇಷನ್ನಲ್ಲಿ ದಾರನ ತಗೊಳ್ಳಿ, ಅಥವಾ ಸೆಲ್ಫ್ ಕಲರು ಸೀರೆಗೆ ಈ ಡಿಸೈನ್ನ ಮಾಡ್ಕೊಳ್ತೀನಿ ಅನ್ನೋರು ಕೂಡ ಸೆಲ್ಫ್ ಕಲರ್ ಸೀರೆಗೆ ಈ ಡಿಸೈನ್ನ ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋನ ಯಾರು ನೋಡ್ತಾ ಇದ್ದೀರೋ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಮೊದಲಿಗೆ ಈ ರೀತಿಯಾಗಿ ರೌಂಡಾಗೆ ಬೆರಳಿಗೆ ದಾರನ ಸುತ್ತಕೊಂಡು ಈ ರೀತಿಯಾಗಿ ಲೂಪ್ನ ಮಾಡ್ಕೋಬೇಕು. ಹಾಗೆ ನಾನು ಇಲ್ಲಿ ನೀಡಲ್ ಬಂದು 0.75 mm ತಗೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ದಾರನ ಎಳ್ಕೊಂಡ್ರೆ ನಿಮಗೆ ಲೂಪ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಇಳ್ಕೊಂಡ್ರೆ ಲೂಪ್ ಅನ್ನೋದಾಗುತ್ತೆ. ನೀವು ಮೊದಲಿಗೆ ಈ ರೀತಿಯಾಗಿ ಲೂಪ್ನ ಮಾಡ್ಕೋಬೇಕು. ನೋಡಿ, ಲೂಪ್ನ ಮಾಡಿ ಆದಮೇಲೆ 1 2 3 4 5 6 ನೋಡಿ, ನಾನಿಲ್ಲಿ 6 ಚೈನ್ನ ಹಾಕ್ಕೊಂಡಿದ್ದೀನಿ. 6 ಚೈನ್ನ ಹಾಕಿಬಿಟ್ಟು ಈ ರೀತಿಯಾಗಿ ಮೊದಲನೇ ಚೈನ್ಗೆ ನೋಡಿ, ಈ ಗ್ಯಾಪ್ ಇದೆಯಲ್ಲ, ಮೊದಲನೇ ಚೈನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ, ಆ 2 ದಾರನ ಒಂದು ಮಾಡ್ಕೋಬೇಕು. ಅಂದರೆ ರಿಂಗ್ ಟೈಪಲ್ಲಿ ರೌಂಡ್ ಶೇಪಲ್ಲಿ ನೀವು ಈ 6 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಇವಾಗ 1 2 ನೋಡಿ, ನಾನಿಲ್ಲಿ 2 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು 6 ಚೈನ್ನ ಹಾಕಿ ಈ ರೀತಿಯಾಗಿ ರಿಂಗ್ನ ಮಾಡ್ಕೊಂಡಿದ್ವಲ್ಲ, ಅದ್ರ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ತಗೊಳ್ಳಿ, ದಾರನ ತಗೊಂಡು ಮತ್ತು ಸೇಮ್ ಗ್ಯಾಪಿಗೆ ನೋಡಿ 6 ಚೈನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ, ಮತ್ತೆ ನೀಡಲ್ ಮೇಲೆ ದಾರನ ತಗೊಳ್ತಾ ಇದ್ದೀನಿ. ದಾರನ ತಗೊಂಡು ಸೇಮ್ 6 ಚೈನ್ನ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಎಕ್ಸ್ಟ್ರಾ ದಾರನೂ ನಾನು ಡಬಲ್ ಕ್ರೋಶೆ ಕಂಬಕ್ಕೆ ಸೇರಿಸ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಡಬಲ್ ಕ್ರೋಶೆ ಕಂಬ ಆದಮೇಲೆ ಈ ಎಕ್ಸ್ಟ್ರಾ ದಾರ ಏನಿರುತ್ತೋ ಅದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಕಟ್ ಮಾಡಿ ಆದಮೇಲೆ ಮತ್ತೆ ನಾನು ಕಂಟಿನ್ಯೂ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ಒಂದು ಸಲ ದಾರನ ತಗೊಳ್ಳಿ, ಒಂದು ಸಲ ದಾರನ ತಗೊಂಡು 6 ಚೈನ್ನ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 3 ಲೂಪ್ ಇರುತ್ತಲ್ಲ, 2 ಲೂಪಿಂದ ಒಂದು ಸಲ ಮತ್ತು 2 ಲೂಪಿಂದ ಒಂದು ಸಲ ಈ ರೀತಿಯಾಗಿ ನೀವು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ನಾನಿಲ್ಲಿ ಚಿಕ್ಕದಾಗಿರೋ ಜುಮ್ಕ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಕೌಂಟಿಂಗ್ಸ್ ನೋಡ್ಕೊಳ್ಳಿ, ಕೌಂಟಿಂಗ್ಸ್ ನೋಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ನಾನಿಲ್ಲಿ 6 ಚೈನ್ನ ಹಾಕಿ ಆದಮೇಲೆ ಒಟ್ಟು 13 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ನೀವು ಅಷ್ಟೇ 2 ಚೈನ್ನ ಹಾಕ್ಕೊಂಡಿರ್ತೀವಲ್ಲ, ಅದನ್ನು ಬಿಟ್ಟು 13 ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮೊದಲನೇ ಲೇಯರಲ್ಲಿ 13 ಡಬಲ್ ಕ್ರೋಶೆ ಕಂಬ ನೋಡಿ, ಈ ರೀತಿಯಾಗಿ ಕೌಂಟ್ ಮಾಡ್ಕೊಳ್ಳಿ. ನೋಡಿ, 11 ಆಗಿದೆ. 12ನೇ ಡಬಲ್ ಕ್ರೋಶೆ ಕಂಬ ಹಾಗೂ 13ನೇ ಡಬಲ್ ಕ್ರೋಶೆ ಕಂಬ, ಒಟ್ಟು 13 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. 13 ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಚೈನ್ನ ಹಾಕ್ಕೊಂಡಿರ್ತೀವಲ್ಲ, ಅದ್ರ ಗ್ಯಾಪಿಗೆ ನೋಡಿ ಮೇಲ್ಗಡೆ ಈ ರೀತಿಯಾಗಿ ಮೇಲ್ಗಡೆ ನೀಡಲ್ನ ಹಾಕಿ
ದಾರನ ಎಳ್ಕೊಂಡು ನೀಡಲ್ ಮೇಲೆ ಒಂದು ಲೂಪ್ ಇರುತ್ತಲ್ಲ ಆ ಲೂಪಿಂದನೂ ಈ ರೀತಿಯಾಗಿ ದಾರನ ಎಳ್ಕೋಬೇಕು. ನೋಡಿ ಈ ರೀತಿಯಾಗಿ ನಿಮಗೆ ಮೊದಲನೇ ಲೇಯರ್ ಅನ್ನೋದು ಬರುತ್ತೆ. ಇವಾಗ ನಾನು ಮತ್ತೆ 2 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ 2 ಚೈನ್ನ ಹಾಕಿಬಿಟ್ಟು ನೀಡಲ್ ಮೇಲೆ ದಾರನ ತಗೊಂಡು ಕಂಬದ ಮೇಲ್ಗಡೆ ನೋಡಿ, ಕಂಬದ ಮೇಲ್ಗಡೆ ನಿಮಗೆ ಗ್ಯಾಪ್ಗಳು ಕಾಣಿಸುತ್ತೆ ನೀಟಾಗಿ. ಆ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ಕಂಬಕ್ಕೆ ನೋಡಿ, ನೆಕ್ಸ್ಟ್ ಕಂಬಕ್ಕೆ ಡಬಲ್ ಕ್ರೋಶೆ ಕಂಬ, ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಕಂಬದ ಮೇಲೆ ಒಂದು ಕಂಬ. ನೋಡಿ ನಾನಿಲ್ಲಿ ಪ್ರತಿಯೊಂದು ಕಂಬದ ಮೇಲೂ ಒಂದೊಂದು ಕಂಬನ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಪ್ರತಿಯೊಂದು ಕಂಬಕ್ಕೂ ಒಂದು ಕಂಬನ ಮಾಡ್ಕೋಬೇಕು. ನೋಡಿ ನೀಡಲ್ ಮೇಲೆ ದಾರನ ತಗೊಳ್ಳಿ, ದಾರನ ತಗೊಂಡು ಡಬಲ್ ಕ್ರೋಶೆ ಕಂಬದ ಮೇಲೆ ಡಬಲ್ ಕ್ರೋಶೆ ಕಂಬ. ನಾನಿಲ್ಲಿ ಜುಮ್ಕಾ ಡಿಸೈನ್ನ ಡಬಲ್ ಕ್ರೋಶೆ ಕಂಬನೇ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ಬಿಗಿನರ್ಸಿಗೂ ಈಸಿ ಆಗಲಿ ಅಂತ ಹೇಳಿಬಿಟ್ಟು. ತ್ರಿಬಲ್ ಕ್ರೋಶೆ ಕಂಬ ಬೇಕು ಅಂದರೆ ನೀವು ತ್ರಿಬಲ್ ಕ್ರೋಶೆ ಕಂಬನೂ ಕೂಡ ಮಾಡ್ಕೋಬೋದು. ನೋಡಿ ಮತ್ತೆ ನೀಡಲ್ ಮೇಲೆ ದಾರನ ತಗೊಂಡು ನಾನಿಲ್ಲಿ ಪ್ರತಿಯೊಂದು ಕಂಬದ ಮೇಲೂ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಂಬನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಕಂಬದ ಮೇಲೆ ಒಂದು ಡಬಲ್ ಕ್ರೋಶೆ ಕಂಬನ ಮಾತ್ರ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಕೊನೆಯ ಕಂಬದವರೆಗೂ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ. ನೋಡಿ ಡಬಲ್ ಕ್ರೋಶೆ ಕಂಬ ಆದಮೇಲೆ 2 ಚೈನ್ನ ಹಾಕ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗಲ್ಲಿ, ಅಲ್ಲಿಗೆ ನೀಡಲ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ ಒಂದು ಲೂಪ್ ಇರುತ್ತಲ್ಲ, ಒಂದು ಲೂಪಿಂದ ಆಚೆ ಎಳ್ಕೊಂಡ್ರೆ ನಿಮಗೆ ಲಾಕ್ ಅನ್ನೋದಾಗುತ್ತೆ. ನೋಡಿ ಈ ರೀತಿಯಾಗಿ ಲಾಕ್ನ ಮಾಡಿ ಆದಮೇಲೆ ನಿಮಗೆ ಜುಮ್ಕಾ ಈ ರೀತಿಯಾಗಿ ಬರುತ್ತೆ. ನೋಡಿ ಮೊದಲನೇ ಸ್ಟೆಪ್ಪಲ್ಲಿ 13 ಡಬಲ್ ಕ್ರೋಶೆ ಕಂಬ, ಆಮೇಲೆ ಪ್ರತಿಯೊಂದು ಡಬಲ್ ಕ್ರೋಶೆ ಕಂಬದ ಮೇಲೂ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿದ್ದೀನಿ 2ನೇ ಲೇಯರಲ್ಲಿ. ಇವಾಗ 3ನೇ ಲೇಯರಲ್ಲಿ ದಾರನ ಮೇಲ್ ಮಾಡಿಕೊಂಡು ನಾನಿಲ್ಲಿ 3 mm ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಬೀಡನ್ನ ಸೇರಿಸ್ಕೊಳ್ಳಿ. ಒಂದು ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇಲ್ಲ, ಹಾಗೆಯೇ ಕಂಬದ ಮೇಲ್ಗಡೆ ನೋಡಿ ನಿಮಗೆ ನೀಟಾಗೆ ಚೈನ್ ಸ್ಟಿಚ್ ಕಾಣಿಸುತ್ತೆ. ನೋಡಿ ಡಬಲ್ ಕ್ರೋಶೆ ಕಂಬದ ಮೇಲ್ಗಡೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇರುತ್ತಲ್ಲ ಆ 2 ದಾರನ ಒಂದು ಮಾಡಿಕೊಂಡ್ರೆ ನಿಮಗೆ ಸಿಂಗಲ್ ಕ್ರೋಶೆ ಆಗುತ್ತೆ. ಮತ್ತು ಒಂದು ಬೀಡನ್ನ ಹಾಕಿ ಆದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆ. ನೋಡಿ ಈ ರೀತಿಯಾಗಿ 3 mm ಬೀಡನ್ನ ತಗೊಳ್ಳಿ. 3 mm ಬೀಡನ್ನ ಸೇರಿಸಿ ಆದಮೇಲೆ ಡಬಲ್ ಕ್ರೋಶೆ ಕಂಬದ ಮೇಲೆ ಸಿಂಗಲ್ ಕ್ರೋಶೆ. ನೋಡಿ ನಾನಿಲ್ಲಿ ಪ್ರತಿಯೊಂದು ಕಂಬದ ಮೇಲೂ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತೀನಿ, ಹಾಗೆ ಒಂದು ಬೀಡನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಬೀಡನ್ನ ಸೇರಿಸ್ಕೊಳ್ಳಿ. ಬೀಡನ್ನ ಸೇರಿಸ್ಕೊಂಡು ಪ್ರತಿಯೊಂದು ಕಂಬದ ಮೇಲೂ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಹೋಗಬೇಕು. ನೋಡಿ ತುಂಬಾ ಈಸಿ ಇದೆ, ಸ್ಟೆಪ್ ಬೈ ಸ್ಟೆಪ್ಪು ಕೌಂಟಿಂಗ್ಸಲ್ಲಿ ಮಾಡ್ಕೊಳ್ಳಿ. ಕೌಂಟಿಂಗ್ಸಲ್ಲಿ ಮಾಡಿಕೊಂಡ್ರೆ ನಿಮಗೆ ಪ್ರತಿಯೊಂದು ಜುಮ್ಕಾನು ಒಂದೇ ಸೈಜಲ್ಲಿ ಬರುತ್ತೆ, ದೊಡ್ಡದು ಚಿಕ್ಕದು ಆಗಲ್ಲ. ನೋಡಿ ನಾನು ಏನು ಕೌಂಟಿಂಗ್ಸಲ್ಲಿ ತೋರಿಸ್ತಾ ಇದ್ದೀನೋ ಅದೇ ಕೌಂಟಿಂಗ್ಸಲ್ಲಿ ಮಾಡ್ಕೊಳ್ಳಿ. ನಾನಿಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡಿರೋದ್ರಿಂದ ತುಂಬಾ ಈಸಿ ಇದೆ ಜುಮ್ಕಾ ಡಿಸೈನು. ನೋಡಿ 3ನೇ ಲೇಯರು ಒಂದು ಬೀಡ್, ಒಂದು ಸಿಂಗಲ್ ಕ್ರೋಶೆ, ಈ ರೀತಿಯಾಗಿ ನಾನು ಪೂರ್ತಿ ರಿಂಗ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ ನಾನಿಲ್ಲಿ ಪ್ರತಿಯೊಂದು ಡಬಲ್ ಕ್ರೋಶೆ ಕಂಬದ ಮೇಲೂ ಸಿಂಗಲ್ ಕ್ರೋಶೆ ಹಾಗೆ ಬೀಡನ್ನ ಸೇರಿಸ್ಕೊಂಡು 3ನೇ ಲೇಯರ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಕೊನೆಯ ಕಂಬಕ್ಕೆ ನೋಡಿ, ಕೊನೆಯ ಕಂಬಕ್ಕೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ ಒಂದು ಲೂಪ್ ಇರುತ್ತಲ್ಲ ಆ ಒಂದು ಲೂಪಿಂದ ಈ ರೀತಿಯಾಗಿ ದಾರನ ಎಳ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ದಾರನ ಎಳ್ಕೊಂಡು ಒಂದು 2ರಿಂದ 3 ಎಕ್ಸ್ಟ್ರಾ ಚೈನ್ನ ಹಾಕಿ ನೀವು ದಾರನ ಈ ರೀತಿಯಾಗಿ ಸ್ವಲ್ಪ ಕಟ್ ಮಾಡಿಕೊಂಡು ನೀಡಲಿಂದ ಆಚೆ ಎಳ್ಕೊಳ್ಳಿ. ನೋಡಿ ನೀಡಲಿಂದ ಆಚೆ ಎಳ್ಕೊಂಡಾದಮೇಲೆ ನೀವು
ಜುಮ್ಕಾ ಡಿಸೈನ್ನ ಕೂಡ ನೋಡ್ತಾ ಇರ್ಬೋದು. ನೋಡಿ ತುಂಬಾ ನೀಟಾಗಿ ಬಂದಿದೆ, ಪರ್ಫೆಕ್ಟ್ ಶೇಪ್ ಬಂದಿದೆ, ನೋಡ್ತಾ ಇರ್ಬೋದು. ಹಾಗೆ ನನಗೆ ಇಲ್ಲಿ ಒಟ್ಟು 14 ಬೀಡ್ಗಳು ಬಂದಿದೆ. 13 ಕಂಬನ ಮಾಡಿಕೊಂಡ್ರೆ ನಿಮಗೂ ಅಷ್ಟೇ 14 ಬೀಡ್ ಬರುತ್ತೆ. ಇವಾಗ ಈ ಎಕ್ಸ್ಟ್ರಾ ದಾರನ ನಾನು ಈ ರೀತಿಯಾಗಿ ಫ್ಯಾಬ್ರಿಕ್ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಳ್ತೀನಿ. ನೋಡಿ ಸ್ವಲ್ಪ ಗ್ಲೋನ ಹಾಕಿಬಿಟ್ಟು ಒಳಭಾಗದಲ್ಲೇ ಈ ಎಕ್ಸ್ಟ್ರಾ ದಾರನ ಅಂಟಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಅಂಟಿಸಿ ಆದಮೇಲೆ ನಿಮಗೆ ಜುಮ್ಕಾ ಈ ರೀತಿಯಾಗಿ ರೆಡಿ ಆಗುತ್ತೆ. ನೋಡಿ ನಾನಿಲ್ಲಿ ಸ್ವಲ್ಪ ಜುಮ್ಕನೂ ಕೂಡ ನಿಮಗೆ ಮಾಡಿ ತೋರಿಸಿದ್ದೀನಿ. ನೋಡಿ ಇಲ್ಲಿ ಪ್ರತಿಯೊಂದು ಜುಮ್ಕಾನೂ ಒಂದೇ ರೀತಿಯಾಗಿ ಬಂದಿದೆ. ಸೇಮ್ ಕೌಂಟಿಂಗ್ಸಲ್ಲೇ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಬೀಡನ್ನ ಕೌಂಟ್ ಮಾಡ್ಕೊಳ್ಳಿ. ನೀವೂ ಅಷ್ಟೇ ಸೇಮ್ ಕೌಂಟಿಂಗ್ಸಲ್ಲಿ ಇದೇ ರೀತಿಯಾಗಿ ಜುಮ್ಕಗಳನ್ನ ಮಾಡ್ಕೊಳ್ಳಿ. ಹಾಗೆ ಇವಾಗ ಇದನ್ನು ಸೀರೆಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಹಾಗೆ ಸೀರೆಗೆ ಅಟ್ಯಾಚ್ ಮಾಡೋಕ್ಕೂ ಮುಂಚೆ ನೀವು ಫುಲ್ ಸೀರೆಗೆ ಈ ರೀತಿಯಾಗಿ ಜುಮ್ಕಾ ಡಿಸೈನ್ನ ಮಾಡಿ ಆದಮೇಲೆ ಫೋಲ್ಡ್ ಮಾಡಿ ಇಡ್ತೀವಿ ಅಂದರೆ ಈ ರೀತಿಯಾಗಿ ಫೋಲ್ಡ್ ಆಗಿಬಿಡುತ್ತೆ. ನೋಡಿ ಈ ರೀತಿಯಾಗಿ ಫೋಲ್ಡ್ ಆಗಿಬಿಡುತ್ತೆ, ಜುಮ್ಕಾ ನೀಟಾಗಿ ಕಾಣಿಸಲ್ಲ. ಹಾಗಾಗಿ ಈ ರೀತಿಯಾಗಿರೋ ಬೀಡನ್ನ ಸೇರಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿರೋ ರೌಂಡ್ ಶೇಪಲ್ಲಿ ಬರುತ್ತೆ ನಿಮಗೆ ಬೀಡು. ಈ ಡಿಸೈನ್ ಅಥವಾ ಬೇರೆ ಡಿಸೈನ್ ಬೀಡನ್ನು ಸಹ ಸೇರಿಸ್ಕೋಬೋದು. ನೋಡಿ ಇಲ್ಲಿ ಒಳಭಾಗದಲ್ಲಿ ಸ್ವಲ್ಪ ಗ್ಲೋನ ಹಾಕ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಗ್ಲೋನ ಹಾಕಿಬಿಟ್ಟು ಈ ಬೀಡನ್ನ ಈ ರೀತಿಯಾಗಿ ಇಟ್ಟು ನೀವು ಕ್ರೋಶದಿಂದ ಈ ರೀತಿಯಾಗಿ ನೀಟಾಗಿ ಇಲ್ಲಿ ಮೇಲ್ಗಡೆ ಹೋಲ್ ಇದೆಯಲ್ಲ ಆ ಹೋಲ್ಗೆ ಈ ಹೋಲು ಈ ರೀತಿಯಾಗಿ ನೀಟಾಗಿ ಪರ್ಫೆಕ್ಟಾಗಿ ಅಂಟಿಸ್ಕೊಳ್ಳಿ. ಕ್ರಾಸ್ ಮಾಡ್ಕೋಬೇಡಿ. ನೋಡಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ಅಂಟಿಸಿ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಡಿ. ಒಂದು 2 ಮಿನಿಟ್ಸ್ ಬಿಟ್ಟರೆ ನಿಮಗೆ ಇದು ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಯಾವ ರೀತಿಯಾಗಿ ಸೀರೆ ಪಲ್ಲುಗೆ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ. ನೋಡಿ ನಾನಿಲ್ಲಿ ಬೀಡ್ಸ್ನ ಹಾಕ್ಕೊಂಡು ಏನು ಅಂಟಿಸ್ಕೊಂಡಿದ್ನಲ್ಲ ಅದು ಡ್ರೈ ಆಗಿದೆ. ನೀವು ಇದೇ ರೀತಿಯಾಗಿ ಬೀಡ್ಸ್ನ ಹಾಕ್ಕೊಳ್ಳಿ. ಈ ರೀತಿ ಬೀಡ್ಸ್ ಹಾಕ್ಕೊಂಡ್ರೆ ನಿಮಗೆ ಜುಮ್ಕಾ ಫೋಲ್ಡ್ ಆಗಲ್ಲ. ನೋಡಿ ಈ ರೀತಿಯಾಗಿ ಜುಮ್ಕಾ ಅನ್ನೋದು ಫೋಲ್ಡ್ ಆಗಲ್ಲ, ನೀಟಾಗಿ ಬರುತ್ತೆ. ಇವಾಗ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ನಾನಿಲ್ಲಿ ಸೀರೆಯ ಪಲ್ಲು ಕಲರ್ ದಾರನ ತಗೊಂಡಿದ್ದೀನಿ. ನೀವು ಯಾವ ಸೀರೆಗೆ ತಗೊಳ್ತೀರೋ ಆ ಕಲರ್ ಕಾಟನ್ ಥ್ರೆಡ್ನ ತಗೊಳ್ಳಿ. ನೋಡಿ ನಾನಿಲ್ಲಿ ನಾರ್ಮಲ್ ಸೂಜಿಗೆ 2 ಎಳೆ ದಾರನ ಸೇರಿಸ್ಕೊಂಡು ಈ ರೀತಿಯಾಗಿ ಪಲ್ಲುನ ಕೆಳಭಾಗದಿಂದ ಸೂಜಿನ ಪಾಸ್ ಮಾಡಿಕೊಂಡು ಈ ರೀತಿಯಾಗಿ ಮೊದಲಿಗೆ ನಾಟ್ನ ಹಾಕೋಬೇಕು. ನೋಡಿ ಈ ರೀತಿಯಾಗಿ ನಾಟ್ನ ಹಾಕಿ ಆದಮೇಲೆ ನಾನಿಲ್ಲಿ ಒಂದು 8 mm ಬೀಡನ್ನ ಮೊದಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. 3 mm ಬೀಡಲ್ಲ, ಸ್ವಲ್ಪ ದೊಡ್ಡ ಸೈಜ್ ಬೀಡು, ಮೀಡಿಯಮ್ ಸೈಜ್ ಬೀಡ್ಗಿಂತ ಸ್ವಲ್ಪ ಚಿಕ್ಕ ಸೈಜ್ ಬೀಡು. ನೋಡಿ ಈ ರೀತಿಯಾಗಿ ಮೊದಲಿಗೆ ಒಂದು ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ಬೀಡನ್ನ ಸೇರಿಸಿ ಆದಮೇಲೆ ಒಂದು ಕ್ರಿಸ್ಟಲ್ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಒಂದು ಕ್ರಿಸ್ಟಲ್ ಬೀಡನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಜುಮ್ಕನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಮೇಲ್ಭಾಗದಲ್ಲಿ 6 ಚೈನ್ನ ಹಾಕ್ಕೊಂಡಿದ್ವಲ್ಲ, ನೋಡಿ ಈ ರೀತಿಯಾಗಿ ಗ್ಯಾಪ್ ಇರುತ್ತೆ. ಆ ಗ್ಯಾಪಿಗೆ ಈ ರೀತಿಯಾಗಿ ಸೂಜಿನ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಪಾಸ್ ಮಾಡಿಕೊಂಡು ಇವಾಗ ಇದಕ್ಕೆ ಮತ್ತೆ ಒಂದು ಬೀಡನ್ನ ಸೇರಿಸ್ಕೊಳ್ತೀನಿ. ಮತ್ತು ನಾನಿಲ್ಲಿ 8 mm ಬೀಡನ್ನೇ ತಗೊಳ್ತಾ ಇದ್ದೀನಿ. ಯಾಕಂದರೆ ಜುಮ್ಕಾದ ಒಳಭಾಗದಲ್ಲಿ ಈ ರೀತಿಯಾಗಿ ಬರಲಿ, ಅಂದರೆ ಆಚೆ ಕಡೆ ಬರಬಾರ್ದು ಅಂಥೇಳ್ಬಿಟ್ಟು ನಾನೊಂದು 8 mm ಬೀಡನ್ನ ಸೇರಿಸ್ಕೊಂಡಿದ್ದೀನಿ. 3 mm ಬೀಡನ್ನ ಸೇರಿಸ್ಕೊಂಡ್ರೆ ಸರಿಯಾಗಲ್ಲ ಅಂಥೇಳ್ಬಿಟ್ಟು ನಾನಿಲ್ಲಿ 8 mm ಬೀಡನ್ನ ತಗೊಂಡಿದ್ದೀನಿ. 8 mm ಬೀಡನ್ನ ಸೇರಿಸಿ ಆದಮೇಲೆ ಬೀಡನ್ನ ಬಿಟ್ಟು, ನೋಡಿ ಈ ಬೀಡನ್ನ ಬಿಟ್ಟು ಜುಮ್ಕದಿಂದ ನೋಡಿ ಈ ರೀತಿಯಾಗಿ ಜುಮ್ಕಾ, ಕ್ರಿಸ್ಟಲ್ ಬೀಡು ಹಾಗೆ ಮೇಲ್ಭಾಗದಲ್ಲಿ 8 mm ಬೀಡನ್ನ ಸೇರಿಸ್ಕೊಂಡಿದ್ವಲ್ಲ ಅದರ ಒಳಗಡೆಯಿಂದ ಈ ರೀತಿಯಾಗಿ ಸೂಜಿನ ಪಾಸ್ ಮಾಡಿಕೊಂಡು ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ ಸಾಕು. ನೋಡಿ ಈ ರೀತಿಯಾಗಿ ಎಳ್ಕೊಂಡ್ರೆ ನಿಮಗೆ ಟೈಟ್ ಆಗುತ್ತೆ. ತುಂಬ ಟೈಟ್ ಮಾಡ್ಕೋಬೇಡಿ. ಟೈಟ್ ಮಾಡಿಕೊಂಡ್ರೆ ಇಲ್ಲಿ ಒಳಗಡೆ ಏನು ಬೀಡನ್ನ ಹಾಕ್ಕೊಂಡಿರ್ತೀವಲ್ಲ ಅದು ಮುರಿದೋಗುತ್ತೆ. ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಮತ್ತೆ ನಾನು
ಪಲ್ಲುಗೆ ನಾಟ್ನ ಹಾಕ್ಕೊಳ್ತೀನಿ. ನೋಡಿ ಈ ರೀತಿಯಾಗಿ ನಾಟ್ನ ಹಾಕ್ಕೋಬೇಕು. ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡ್ರೆ ಬಿಚ್ಚೋಗಲ್ಲ. ನೋಡಿ ಈ ಸೈಡ್ ಒಂದು ನಾಟು, ಹಾಗೆ ಈ ಸೈಡಿಂದ ಒಂದು ನಾಟು. ಯಾಕಂದರೆ ಜುಮ್ಕ ಎರಡೂ ಸೈಡೂ ಈ ರೀತಿಯಾಗಿ ನಾಟ್ ಹಾಕ್ಕೊಂಡ್ರೆ ನೀಟಾಗಿ ಕೂರುತ್ತೆ, ಕಿತ್ತೋಗಲ್ಲ. ನೋಡಿ ಈ ರೀತಿಯಾಗಿ ನಾಟ್ನ ಹಾಕ್ಕೊಂಡು ಮತ್ತು ಬೀಡಿಂದ, ಕ್ರಿಸ್ಟಲ್ ಬೀಡಿಂದ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಪಾಸ್ ಮಾಡಿಕೊಂಡು ನಾನು ಎಕ್ಸ್ಟ್ರಾ ದಾರನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಜುಮ್ಕ ಪರ್ಫೆಕ್ಟಾಗಿ, ನೋಡಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ. ನಿಮಗೆ ಎಷ್ಟು ಇಂಚಿಗೆ ಬೇಕೋ ಅಷ್ಟು ಇಂಚಿಗೆ ಒಂದೊಂದು ಜುಮ್ಕನ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ತುಂಬಾ ನೀಟಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನಿಲ್ಲಿ ಕ್ರಿಸ್ಟಲ್ ಬೀಡನ್ನ ಏನು ಯೂಸ್ ಮಾಡ್ಕೊಂಡಿದ್ದೀನೋ ನೀವು ಅದ್ರ ಬದಲು ಯಾವುದಾದ್ರೂ ಡಿಸೈನ್ ಬೀಡನ್ನು ಸಹ ಹಾಕ್ಕೋಬಹುದು, ಅದನ್ನು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಬಿಗ್ ಸೈಜ್ ಕ್ರಿಸ್ಟಲ್ ಬೀಡು. ಇವಾಗ ನಾನು ಈ ಮತ್ತೆ ಉಳಿದಿರುವಂಥ ಜುಮ್ಕಾನ ಸ್ಟಿಚ್ ಮಾಡಿ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ. ನೀವೂ ಅಷ್ಟೇ 2 ಇಂಚಿಗೆ ಒಂದು ನೋಡಿ ಈ ರೀತಿಯಾಗಿ 2 ಇಂಚಿಗೆ ಒಂದೊಂದು ಹೊಲ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ತುಂಬ ದೂರನೂ ಹಾಕ್ಕೊಳ್ಳೋಕೆ ಹೋಗಬೇಡಿ, ತುಂಬ ಹತ್ರನೂ ಕೂಡ ಹಾಕ್ಕೊಳ್ಳೋಕೆ ಹೋಗಬೇಡಿ. 2 ಅಥವಾ 2.5 ಇಂಚಿಗೆ ಒಂದೊಂದು ಜುಮ್ಕನ ನೋಡಿ ಇಷ್ಟು ಗ್ಯಾಪ್ ಇದ್ದರೆ ಸಾಕು. ಆದರೆ ನಿಮಗೆ ಹತ್ತತ್ರ ಜುಮ್ಕ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬನ್ನಿ ಇವಾಗ ಇವೆರಡನ್ನು ಕೂಡ ನಾನು ಸ್ಟಿಚ್ ಮಾಡಿ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ತೋರಿಸ್ತೀನಿ. ನಾನಿಲ್ಲಿ ಜುಮ್ಕ ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬಂದಿದೆ. ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಾ ಇದೆ. ನಾನಿಲ್ಲಿ 2 ಇಂಚಿಗೆ ಒಂದು ಜುಮ್ಕಾನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಹತ್ತತ್ರ ಬೇಕು ಅಂದರೆ ನೀವೂ ಅಷ್ಟೇ 2 ಇಂಚಿಗೆ ಒಂದು ಜುಮ್ಕಾನ ಸ್ಟಿಚ್ ಮಾಡ್ಕೊಳ್ಳಿ, ಅಥವಾ ನಿಮಗೆ ಎಷ್ಟು ಡಿಸ್ಟೆನ್ಸಿಗೆ ಬೇಕೋ ಅಷ್ಟು ಡಿಸ್ಟೆನ್ಸಿಗೆ ನೋಡಿಕೊಂಡು ಜುಮ್ಕಗಳನ್ನ ಸ್ಟಿಚ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಂದು ಜುಮ್ಕದೊಳಗಡೆ ಈ ರೀತಿಯಾಗಿ ಬೀಡನ್ನ ಸೇರಿಸ್ಕೊಳ್ಳಿ. ತುಂಬಾ ನೀಟಾಗಿ ಬರುತ್ತೆ, ಫೋಲ್ಡ್ ಆಗಲ್ಲ. ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ ಫ್ರೆಂಡ್ಸ್. ಈಸಿ ಇದೆ, ಬಿಗಿನರ್ಸು ಸಹ ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನಾನು ಯಾವ ಕೌಂಟಿಂಗಲ್ಲಿ ಹೇಳಿದ್ದೀನೋ ಅದೇ ಕೌಂಟಿಂಗ್ಸಲ್ಲಿ ನೀವು ಈ ಸ್ಮಾಲ್ ಜುಮ್ಕಗಳನ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇದಕ್ಕೆ ಪ್ರೈಸ್ ಮಾಡ್ಕೊಳ್ತೀನಿ ಅಂದರೆ 40 ರುಪೀಸು, ಒಂದು ಟ್ಯಾಸಲ್ಸ್ಗೆ 40 ರುಪೀಸ್ ಥರ ನೀವು ಚಾರ್ಜ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಪ್ಲೇಸಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿನೂ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುವಂಥ ಡಿಸೈನು. ನೀವು ಕಲರ್ ಕಾಂಬಿನೇಷನಲ್ಲೂ ಕೂಡ ಟ್ರೈ ಮಾಡ್ಬೋದು, ಅಥವಾ ಸೆಲ್ಫ್ ಕಲರ್ ಸೀರೆಗಳಿಗೂ ಸಹ ಈ ಡಿಸೈನ್ನ ಟ್ರೈ ಮಾಡಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಇವತ್ತಿನ ಈ ಜುಮ್ಕಾ ಡಿಸೈನ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಾಮೆಂಟ್ನ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.